ಇಯರ್ ಅಂದರೆ ಕ್ಯಾಲೆಂಡರ್ ಚೇಂಜ್ ಆಗುತ್ತೆ. ನಾವು ಚೇಂಜ್ ಮಾಡ್ತೀವಿ, ಎಲ್ಲ ಪ್ರತಿಯೊಬ್ಬರು ಚೇಂಜ್ ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅವತ್ತು ಹೊಸ ವರ್ಷ ಥರ ಆಚರಣೆ ಮಾಡ್ತಾರೆ. ಅದು ಒಂದು ಅದ್ಭುತದಲ್ಲಿ ಮಾಡಿದ್ರೆ ಪರವಾಗಿಲ್ಲ. ನಾವು ಕನ್ನಡಿಗರು, ಕರ್ನಾಟಕದವರು ಯುಗಾದಿ ಹಬ್ಬ ಇದೆ, ಅವಾಗ ಮಾಡ್ತೀವಿ. ಇವಾಗ ಕ್ಯಾಲೆಂಡರ್ ಚೇಂಜ್ ಮಾಡ್ತೀವಿ. ಆದರೆ ಕರ್ನಾಟಕದ ಘನತೆ ಗೌರವ ಹಾಳು ಮಾಡೋಕ್ಕೆ ಏನು ಎಮ್ ಜಿ ರೋಡ್ ಸುತ್ತಮುತ್ತ ಪ್ರದೇಶಗಳಾಗಿರ್ಬೋದು, ಬೆಂಗಳೂರಾದ್ಯಂತ ಕೆಲವು ಜಾಗಗಳು ನಮ್ಮ ಗೌರವನ ಹಾಳು ಮಾಡೋಕ್ಕೆ ಹೊಸ ವರ್ಷ ಆಚರಣೆ ಅನ್ನೋ ನೆಪದಲ್ಲಿ ನಾಡಪ್ರಭು ಕೆಂಪೇಗೌಡರು ಆಳಿದಂಥ ಬೆಂಗಳೂರಿಗೆ ಧಕ್ಕೆ ತರುವಂಥ ಕೆಲಸನ ಈ ಪರದೇಶಿ ಬಿಟ್ಟೋಗಿರೋ ನ್ಯೂ ಇಯರ್ನ ಆಚರಣೆ ಮಾಡಿಕೊಂಡು ಹೊರ ರಾಜ್ಯದವರು ಬರ್ತಿದ್ದಾರೆ. ಆದರೆ ಇವ್ರೇನು ಮಾಡ್ತಾರೆ ಅಂದರೆ, ಪೊಲೀಸರು ಒಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಒಂದು ಬಂದೋಬಸ್ತ್ ಕೊಡಬೇಕು. ಇವ್ರಿಗೆ ಬಂದೋಬಸ್ತ್ ಬೇಕಾ? ಈ ಕಾರ್ಯಕ್ರಮಗಳು ಎಮ್ ಜಿ ರೋಡು, ಬ್ರಿಗೇಡ್ ರೋಡಲ್ಲಿ ಹೊಸ ವರ್ಷ ಆಚರಣೆ ಮಾಡೋದು, ಇದಕ್ಕೆ ಕಾರ್ಯಕ್ರಮಗಳು ರದ್ದುಗೊಳಿಸ್ಬೇಕು. ಯಾಕೆ? ಹೋಮ್ ಮಿನಿಸ್ಟರ್ ಇಲ್ಲಿ ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂದ್ಬಿಟ್ಟು. ಇವರು ಹೊರ ರಾಜ್ಯದ ಬಂದು ತಿಂದು ಕುಡಿದು ತೇಗಿ ಎಮ್ ಜಿ ರೋಡಲ್ಲಿ ಬಿದ್ದು ಒದ್ಲಾಡಿ ಪೊಲೀಸ್ ಅವರು 3 ಗಂಟೆ 4 ಗಂಟೆವರೆಗೂ ಇವ್ರನ್ನ ಸಾಗಿಸುವಂಥ ಕೆಲಸ ಬೇಕಾ? ಟ್ರಾಫಿಕ್ ಅವ್ರಿಗೆ ಈ ಕೆಲಸ ಬೇಕಾ? ಲ್ಯಾಂಡ್ ಆರ್ಡರ್ ಅವ್ರಿಗೆ ಈ ಕೆಲಸ ಬೇಕಾ? ಪೊಲೀಸ್ ಕಮಿಷನರ್ ಅಂದರೆ ಅವ್ರು ಎಂಥ ಖಡಕ್ ಆಫೀಸರ್ ಅಂದರೆ ಅಂಥ ಖಡಕ್ ಆಫೀಸರು. ಪೊಲೀಸರಿಗೆ ತನ್ನದಂಥ ಗೌರವ ಗತ್ತಿದೆ. ಇವರು ಕುಡ್ಕೊಂಡು ಬಿಟ್ಟಿರೋನ್ನ ಇವ್ರನ್ನ ಕರ್ಕೊಂಡು ಹೋಗ್ರೆ ಪೊಲೀಸ್ ಅವ್ರ ಮೇಲೆ ಅಲ್ಲೇ ರೀ, ಪೊಲೀಸ್ ಅವ್ರ ಮೇಲೆ ಅಲ್ಲೇ ಮಾಡಕ್ ಬರ್ತಾರೆ. ಆ ಮಹಿಳಾ ಹೆಣ್ಮಕ್ಳು ಏನಾರ ಇಟ್ಕೊಂಡು ಹೋಗೋರು ಅವ್ರದ್ದು ಅವಾಚ್ಯ ಶಬ್ದಗಳಿಂದ ಬೈತಾರೆ. ನಮ್ಮ ನಾಡಿನ ಪೊಲೀಸ್ ಅವ್ರನ್ನ ಇವರು ಅವಾಚ್ಯ ಶಬ್ದಗಳು ಮಾಡೋದು, ಬೈಯೋದು, ಅಲ್ಲೇ ಮಾಡಕ್ಕೆ ಯತ್ನ ಮಾಡೋರಿಗೆ ಬಿಸಿ ಮುಟ್ಸ್ಬೇಕಾ ಬೇಡ? ಯಾವ ಪುರುಷಾರ್ಥಕ್ಕೆ ಇದು ಈ ಕಾರ್ಯಕ್ರಮ ಮಾಡ್ತಾರೆ ಎಮ್ ಜಿ ರೋಡ್, ಬ್ರಿಗೇಡ್ ರೋಡಲ್ಲಿ? ಇದೇನ ನಮ್ಮ ಸಂಸ್ಕೃತಿ? ಈ ನೆಲದ ಸಂಸ್ಕೃತಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡರು ನಮ್ಗಿಂತ ನಾಡನ್ನು ಕಟ್ಕೊಟ್ಟಿರೋದು ಬೆಂಗಳೂರನ್ನ. ಇಂಥ ನಾಡಲ್ಲಿ ಇಂಥ ಏನಪ್ಪ ಈ ಪರದೇಶಿಗಳು ಬಿಟ್ಟೋಗಿಂಥ ಕಾರ್ಯಕ್ರಮಗಳು ಮಾಡಿ ಘನತೆ ಗೌರವ ಹಾಳಾಗ್ತಿರೋದು ಯಾರು ಗೊತ್ತಾ? ನಮಗೆ ಮೈ ಮೇಲೆ ಅರ್ಧಂಬರ್ಧಂ ಬಟ್ಟೆ ಹಾಕ್ಕೊಂಡು ಕುಡಿದು ಬಿದ್ದು ಅಲ್ಲಿ ಅಶ್ಲೀಲವಾಗಿ ನಡ್ಕೊಂತಾರಲ್ಲಿ. ಮಾಧ್ಯಮದಲ್ಲೆಲ್ಲ ಬರುತ್ತೆ, ಇಡೀ ಭಾರತ ಎಲ್ಲ ನೋಡುತ್ತಾ ಮಾಧ್ಯಮದಲ್ಲಿ. ಬೆಂಗಳೂರಲ್ಲಿ ಈ ಥರ ಹಿಂಗೆ ನಡೀತಾ ಅಂದ್ಬಿಟ್ಟು ಗೌಪ್ಯತೆ ಇದೆ. ಸಾವಿರಾರು ಜನ 12 ಗಂಟೆ 2 ಗಂಟೆ 1 ಗಂಟೆವರೆಗೂ ಆ ರೋಡಲ್ಲಿ ತೂರಾಡ್ಕೊಂಡು ಬಿದ್ದ ಇದು ಮಾಡೋರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಾ? ಯಾವುದೇ ರೀತಿಗೂ ಗೃಹ ಮಂತ್ರಿಗಳು ಕೇಳ್ಕೊಂಡು ಅಷ್ಟೇ, ದಯವಿಟ್ಟು ಯಾವುದೇ ರೀತಿಗೂ ಇಂಥ ಕಾರ್ಯಕ್ರಮಗಳಿಗೆ ಆಸ್ಪದ ಕೊಡಬೇಡಿ. ಇವಾಗ ಇಂಥವ್ರಿಗೆಲ್ಲ ಹೊರ ರಾಜ್ಯದವ್ರಿಗೆ ಇಂಥ ಕಾರ್ಯಕ್ರಮಗಳು ಬಿಟ್ಟು ನಮ್ಮ ಕನ್ನಡ ನಶಿಸಿ ಹೋಗ್ತಿದೆ. ಕನ್ನಡಿಗರ ಮೇಲೆ ಗೌರವ ಕಮ್ಮಿ ಆಗಿದೆ. ನಾವೇನು ಬಿಡ್ರಿ IT BT ದುಡ್ಡು ಸಂಪಾದನೆ ಮಾಡ್ತೀವಿ, ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀವಿ, 2 ಲಕ್ಷ ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ದೌಲತ್ತುಗಳಿದೆ ಅವ್ರಿಗೆ. ಏನಾಗಲಿ ಹೊರ ರಾಜ್ಯದವರು ಅನ್ನಕ್ಕೆ ಬಂದಿರೋದು ನಮ್ಮೂರಿಗೆ ಅನ್ನ ತಿನ್ನೋಕ್ಕೆ ಸಂಬಳ ಹೆಚ್ಚು ಬರ್ತಿದೆ ಅಂದ್ಬಿಟ್ಟು ಇವಾಗ ಈ ರೀತಿ ಕಾರ್ಯಕ್ರಮಗಳು ಮೋಜು ಮಸ್ತಿಗಳು ಮಾಡ್ತಾರೆ. ಬೆಂಗಳೂರಾದ್ಯಂತ, ಬೆಂಗಳೂರು ಗ್ರಾಮಾಂತರ ಎಲ್ಲ DJ ಕಾರ್ಯಕ್ರಮಗಳು ನಡೆಯುತ್ತೆ, ಯಾವುದೂ ಕನ್ನಡ ಇರಲ್ಲ ಅಲ್ಲಿ. ಇಂಥ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದ್ರೆ ನಾವೇನು ಇವ್ರಿಗೆ ಏನನ್ನ ಗುತ್ತಿಗೆ ಕೊಟ್ಟಿದ್ದೀವ? ಕನ್ನಡಿಗರು ಹೊರ ರಾಜ್ಯದವ್ರಿಗೆ ಏನನ್ನ ಗುತ್ತಿಗೆ ಕೊಟ್ಟಿದ್ದೀವ? ಬೆಂಗಳೂರಲ್ಲಿ ಈ ಥರ ನೀವು ಆಡಂಬರ ಮಾಡಿ ನಾವು ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದೀವ? ದಯವಿಟ್ಟು ಸರ್ಕಾರ ಇಂಥವ್ರ ಮೇಲೆ ಎಚ್ಚೆತ್ಕೊಬೇಕು. ಇಂಥ ಕಾರ್ಯಕ್ರಮಗಳಿಂದ ಕನ್ನಡಿಗರಿಗೆ ಅಪಮಾನ ಆಗುತ್ತೆ ಹೊರತು ಯಾವುದೇ ರೀತಿ ಗೌರವ ಬರಲ್ಲ. ನಮ್ಮ ಗೌರವಕ್ಕೆ ಧಕ್ಕೆ ತರೋಂಥ ಕೆಲಸನ ಈ ಹೊರ ರಾಜ್ಯದವ್ರು ಬಂದು ಸೇರ್ಕೊಂಡು ತಿಂದು ಕುಡಿದು ಇಂಥ ಸಂಸ್ಕೃತಿನ ಇಲ್ಲಿ ಬೆಳ್ಸಕ್ ಮಾಡ್ತಾವ್ರೆ. ಇದನ್ನ ನಾವು ಕನ್ನಡಿಗರು ಸಹಿಸಲ್ಲ. ದಯವಿಟ್ಟು ಇದನ್ನ ನಿಷೇಧಿಸಬೇಕು. ಯಾವುದೇ ಪೊಲೀಸ್ ಅವರು, ಲ್ಯಾಂಡ್ ಅವರು ಯಾವುದೇ ರೀತಿಯವರಿಗೆ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡ್ಬಾರ್ದು. ದಯವಿಟ್ಟು ಇದನ್ನು ತಡಿಬೇಕು. ಯಾರೋ ಈ ರೀತಿ ಮಾಡ್ತಾರೋ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು ಅನ್ನೋದು ಈ ಮೂಲಕ ಕೇಳ್ಕೊಂತೀನಿ. ದಯವಿಟ್ಟು ಕಮಿಷನರ್ ಅವರೇ, ಗೃಹ ಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ದಯವಿಟ್ಟು ಇಂಥ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡಬೇಡಿ. ಕನ್ನಡಿಗರ ಗೊತ್ತು ನಮ್ಮದೇ ಆದಂಥ ಏನು ಯುಗಾದಿ ಹಬ್ಬ ಬರುತ್ತೆ, ನಮ್ಮದೇ ಆದಂಥ ಈ ನೆಲದ ಸಂಸ್ಕೃತಿಗಳಿದೆ. ಇಂಥ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳು ಇಂಥ ಕಾರ್ಯಕ್ರಮಗಳು ನೋಡ್ತಾ ಇದ್ದಾಗ ಯಾವ ರೀತಿ ನಮ್ಮ ಉತ್ತೇಜನ ತಗೋತಾರೆ ನಮ್ಮ ಕನ್ನಡಿಗರು. ಅದರಿಂದ ಇದನ್ನೆಲ್ಲ ಬ್ಯಾನ್ ಮಾಡಬೇಕಂತ ಈ ಮೂಲಕ ಕೇಳ್ಕೊತೀನಿ.